ಕೊಪ್ಪಳದಲ್ಲಿ ಮತ್ತೊಂದು ಶಿವಮೊಗ್ಗ ಆಗುತ್ತೆ ಕೊಪ್ಪಳ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಕಾಡ್ತದೆ ಬಿಜೆಪಿ ಪಾಲಿಗೆ. ಕಾರಣ ಹಾಲಿ ಸಂಸದರನ್ನ ಪಕ್ಕಕ್ಕಿಟ್ಟು ಬೇರೆಯವರಿಗೆ ಟಿಕೆಟ್ ಕೊಟ್ಟಿರೋ ವಿಚಾರ ಅಸಮಾಧಾನ ಭುಗಿಲೇಳ್ತಾ ಇದೆ ದಿನ ಕಳೆದಂತೆ. ಶಿವಮೊಗ್ಗದಲ್ಲಿ ಈಶ್ವರಪ್ಪ ಬಳಿಕ ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಅವರ ಸರದಿ ಕಂಡಂಗೆ ಕಾಣ್ತಾ ಇದೆ. ಸಂಸದ ಕರಡಿ ಸಂಗಣ್ಣ ಪಕ್ಷೇತರವಾಗಿ ಏನಾದರೂ ಸ್ಪರ್ಧೆ ಮಾಡ್ತಾರಾ ಅನ್ನೋ ಪ್ರಶ್ನೆ ಕೂಡ ಇದೆ. ಇವತ್ತು ಬೆಂಬಲಿಗರ ಸಭೆ ಕೂಡ ಕರೆದಿದ್ದಾರೆ. ಅದರ ಬಳಿಕ ಅವರ ನಿರ್ಧಾರ ಏನು ಅನ್ನುವಂಥದ್ದನ್ನ ಘೋಷಣೆ ಮಾಡ್ತಾರೆ. 2 ಅವಧಿಗೆ ಸಂಸದರಾಗಿದ್ರು ಕರಡಿ ಸಂಗಣ್ಣ, ಬಟ್ ಈ ಸಲ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ. ಡಾಕ್ಟರ್ ಕೆ ಬಸವರಾಜ್ ಅವರಿಗೆ ಟಿಕೆಟ್ ಅನ್ನು ಅನೌನ್ಸ್ ಮಾಡಿದೆ ಬಿಜೆಪಿ. ಹೀಗಾಗಿ ಕರಡಿ ಸಂಗಣ್ಣ ಅವರ ಬೆಂಬಲಿಗರೆಲ್ಲರೂ ಕೂಡ ಆವತ್ತಿನಿಂದಲೂ ಬಿಜೆಪಿ ಕಚೇರಿಯಲ್ಲಿ ಇರೋ ಪೀಠೋಪಕರಣಗಳನ್ನ ಧ್ವಂಸ ಮಾಡೋದ್ರಿಂದ ಹಿಡಿದು ಇಲ್ಲಿ ತನಕ ಅವರು ಬೆಂಬಲವನ್ನ ಕೊಡೋದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಇವತ್ತು ಬೆಂಬಲಿಗರ ಸಭೆಯನ್ನ ಕರಡಿ ಸಂಗಣ್ಣ ಅವರು ಕರೆದಿದ್ದಾರೆ. ಅವರ ನಿರ್ಧಾರ ಏನು ಅನ್ನುವಂಥದ್ದು ಒಂದು ಕಡೆ ಕುತೂಹಲ, ಮತ್ತೊಂದು ಕಡೆ ಕಾಂಗ್ರೆಸ್ಸಿಗೆ ಹೋಗ್ತಾರೆ ಅನ್ನಲಾಗ್ತಾಯಿತ್ತು. ಬಟ್ ಅಲ್ಲೂ ಕೂಡ ಗೇಟ್ ಕ್ಲೋಸ್ ಅಂತ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಆಲ್ಮೋಸ್ಟ್ ಟಿಕೆಟ್ ಫೈನಲ್ ಅಂತಿದ್ದಾರೆ. ಹಾಗಾಗಿ ಅವರ ನಿರ್ಧಾರ ಏನು ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುಖಂಡ ಕತ್ತಿ ನೀಡ್ತಾರೆ. ಮುಖಂಡ, ಕೊಪ್ಪಳದ ವಿಚಾರದಲ್ಲಿ ಗಮನಿಸಿದಾಗ ಮತ್ತೊಂದು ಶಿವಮೊಗ್ಗ ಆಗುತ್ತಾ ಕೊಪ್ಪಳ, ಒಂದ್ ರೀತಿ ಟ್ರಯಾಂಗಲ್ ಫೈಟ್ ಅಲ್ಲೂ ಕೂಡ ಶುರುವಾಗುತ್ತಾ ಅನ್ನೋ ಪ್ರಶ್ನೆ, ಏನ್ ಹೇಳ್ತೀರಿ? ಹೌದು ವಿದ್ಯೆ ಮಲ್ನಾಡಿ, ಈಗ ಅಲ್ಲಿ ಹ್ಯಾಟ್ರಿಕ್ ಸಾಧನೆ ಮಾಡಬೇಕಂತೇಳಿ ಹಾಲಿ ಸಂಸದರಾದ ಸಂಗಣ್ಣ ಕರಡಿಯವರು ಆಕಾಂಕ್ಷೆ ಪಟ್ಟಿದ್ರು ಮತ್ತು ಆಸೆನೂ ಪಟ್ಟಿದ್ರು. ಆದರೆ ಹೈಕಮಾಂಡ್ ಅಂದ್ರೆ ದೆಹಲಿ ಹೈಕಮಾಂಡ್ ಮಾತ್ರ ಬೇರೆಯವರಿಗೆ ಟಿಕೆಟ್, ಕೊಪ್ಪಳಕ್ಕೆ ಬೇರೆ ಟಿಕೆಟ್ ಕೊಟ್ಟಿದೆ. ಅಂದರೆ ಡಾಕ್ಟರ್ ಬಸವರಾಜ್ ಅವರಿಗೆ ಟಿಕೆಟ್ ಆಗಲೇ ಫೈನಲ್ ಮಾಡಿದೆ. ಆಗಲೇ ಡಾಕ್ಟರ್ ಬಸವರಾಜ್ ಪ್ರಚಾರ ಸಹ ಆರಂಭ ಮಾಡಿದ್ದಾರೆ. ಆದರೆ ಇಲ್ಲಿ ಹಾಲಿ ಸಂಸದರು ನನಗೆ ಯಾವುದೇ ರೀತಿ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಎಂದರೆ ಕೊಪ್ಪಳದ ಶಿವಶಾಂತ ವೀರ ಕಲ್ಯಾಣ ಮಂಟಪದಲ್ಲಿ ಅಂದರೆ ಬೆಂಬಲಿಗರ ಸಭೆ ಕರೆದಿದ್ದಾರೆ. ಇವತ್ತು ಅವರ ನಿರ್ಧಾರ ಪ್ರಕಟ ಮಾಡ್ತಿದ್ದಾರೆ. ಅಂದರೆ ಪಕ್ಷೇತರಾಗಿ ಸ್ಪರ್ಧೆ ಮಾಡಬೇಕು, ಯಾಕಂದ್ರೆ ಕಾಂಗ್ರೆಸ್ಸಿಗೆ ಹೋಗ್ಬೇಕಂತೇಳಿ ಅಲ್ಲಿ ಸಹ ಅಂದ್ರೆ ಕೆಲವು ಕಾಂಗ್ರೆಸ್ ನಾಯಕರು ಸಹ ಅವ್ರ ಸಂಪರ್ಕದಲ್ಲಿದ್ದರು. ಆದರೆ ಟಿಕೆಟ್ ಆದರೆ ಕಾಂಗ್ರೆಸ್ನ ಟಿಕೆಟ್ ಆಗಲಿ ರಾಜಶೇಖರ ಹಿಟ್ನಾಳಿಗೂ ಸಹ ಅಲ್ಲಿ ಫೈನಲ್ ಆಗಿದೆ. ಈ ಕಾರಣಕ್ಕಾಗಿ ಇವರು ಬಿಜೆಪಿ ಇಲ್ಲ, ಈ ಕಡೆ ಕಾಂಗ್ರೆಸ್ ಇಲ್ಲ. ಈ ಕಾರಣಕ್ಕಾಗಿ ಅವರು ಪಕ್ಷೇತರಾಗಿ ಬೆಂಬಲಿಗರ ಒತ್ತಡ ಆಗ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಸಭೆ ಕರೆದು ಬಿಜೆಪಿ ಬೆಂಬಲಿಗರಾಗಿರ್ಬೋದು ಮತ್ತು ಸಂಗಣ್ಣ ಕರಡಿ ಬೆಂಬಲಿಗರಾಗಿರ್ಬೋದು ಅವರ ನಿರ್ಧಾರ ಇವತ್ತು ತೆಗೆದುಕೊಂಡು ನಂತರ ಸಂಗಣ್ಣ ಕರಡಿ ಅವ್ರ ಮುಂದೆ ನಡೆ ಮಾಡಲಿದ್ದಾರೆ. ಆದರೆ ದೆಹಲಿ ಹೈಕಮಾಂಡ್ ಆಗಿರ್ಬೋದು ಮತ್ತು ರಾಜ್ಯದ ಬಿಜೆಪಿ ಮುಖಂಡರು ಸಹ ಸಾಕಷ್ಟು ಸಂಗಣ್ಣ ಕರಡಿ ಅವರಿಗೆ ಮನವೊಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಜಿಲ್ಲೆಯ ನಾಯಕರಾಗಿರ್ಬೋದು, ಶಾಸಕರಾಗಿರ್ಬೋದು ಮತ್ತು ಮಾಜಿ ಶಾಸಕರು ಸಹ ಅವ್ರನ್ನ ಮನೆಗೆ ಬಂದು ಅವ್ರನ್ನ ಮನವೊಲಿಸುವಂತ ಪ್ರಯತ್ನ ಮಾಡ್ತಾರೆ. ಆದರೂ ಸಹ ಇವರು ಸಂಗಣ್ಣ ಕರಡಿ ಅವರು ಯಾವುದೇ ರೀತಿ ಸೊಪ್ಪಾಗ್ತಾ ಇಲ್ಲ. ಯಾಕಂದ್ರೆ ನನಗೆ ಹಾಲಿ ಸಂಸದರಾದಿನಿ, ಯಾವ ಕಾರಣಕ್ಕೆ ಟಿಕೆಟ್ ತೆಗೆದಿರಿ, ಯಾವ ಕಾರಣಕ್ಕೆ ಮಿಸ್ ಮಾಡಿರಿ, ಯಾವ ಕಾರಣಕ್ಕೆ ಹೊಸ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಿರಿ ಎಂಬ ಸಾಕಷ್ಟು ಏನಪ್ಪ ಅಂದ್ರೆ ಪ್ರಶ್ನೆನೇ ಕೇಳ್ತಾ ಇದ್ದಾರೆ. ಆದರೆ ರಾಜ್ಯದ ಮುಖಂಡರಾಗಿರ್ಬೋದು ಮತ್ತು ದೆಹಲಿ ಮುಖಂಡರು ಯಾವುದೇ ರೀತಿ ಅವ್ರ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ. ಈ ಕಾರಣಕ್ಕಾಗಿ ಇವತ್ತೇನಂದ್ರೆ ಬೆಂಬಲಿಗರ ಸಭೆ ಕರೆದು ತಮ್ಮ ಮುಂದಿನ ನಡೆಯನ್ನ ಪ್ರಕಟಣೆ ಮಾಡಲಿದ್ದಾರೆ. ಈಗ ಸ್ವತಃ ಏನಂದ್ರೆ ಸಂಗಣ್ಣ ಕರಡಿ ಅವರ ಮಗ ಆಗಿರುವಂತ ನಮ್ಮ ಕಡೆ ಮಗ ಅಮರೇಶ್ ಕರಡಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಮುಂದಿನ ನಿಮ್ಮ ತಂದೆಯವರ ನಡೆ ಏನಿರುತ್ತೆ, ಇವತ್ತು ಏನು ಸಭೆ, ಯಾವ ಕಾರಣಕ್ಕೆ? ಕಳೆದ 15 ವರ್ಷದಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನು ತಳಮಟ್ಟದಿಂದ ಇವತ್ತು ಕಟ್ಟಿರ್ತಕ್ಕಂಥ ಕೀರ್ತಿ ಕರಡಿ ಸಂಗಣ್ಣವರಿಗೆ ಸಲ್ಲುತ್ತೆ. ಇವತ್ತು ಅನೇಕ ವಿಚಾರಗಳಲ್ಲಿ ಇವತ್ತು BJP ನಮ್ಗೆ ಅನ್ಯಾಯ ಮಾಡಿದೆ. ಈ ಲೋಕಸಭಾ ಚುನಾವಣೆಯಲ್ಲಿ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿರ್ತಕ್ಕಂಥ ನಮ್ಮ ತಂದೆಯವರಿಗೆ ಇವತ್ತು ಪಕ್ಷದ ವರಿಷ್ಠರು, ರಾಜ್ಯ ಮತ್ತು ರಾಷ್ಟ್ರೀಯ ವರಿಷ್ಠರು ಇವತ್ತು ಅನ್ಯಾಯವನ್ನು ಮಾಡಿದ್ದಾರೆ. ಇವತ್ತು ಸಂಘಟನೆಯ ಮೇಲೆ ರಾಜ್ಯದ ನಾಯಕರು ಹೇಳ್ತಾ ಇದ್ದಾರೆ, ರಾಜ್ಯ ನಾಯಕರ ಮೇಲೆ ಸಂಘಟನೆಯವರು ಹೇಳ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು 8 ವಿಧಾನಸಭಾ ಕ್ಷೇತ್ರಗಳಿಂದ ನಮ್ಮ ಬೆಂಬಲಿಗರು ಮತ್ತು ಅಭಿಮಾನಿಗಳ ಒಂದು ಸ್ವಾಭಿಮಾನಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಮುಂದಿನ ನಿರ್ಧಾರವನ್ನು ಈ ಸಭೆಯಲ್ಲಿ ಎಲ್ಲ ಕಾರ್ಯಕರ್ತರ ಇವತ್ತು ಏನು ಅಭಿಪ್ರಾಯ ಇದೆ, ಆ ಒಂದು ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಸೂಕ್ತ ನಿರ್ಧಾರವನ್ನು ನಮ್ಮ ತಂದೆಯವರು ಇವತ್ತು ತೆಗೆದುಕೊಳ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ. 8 ವಿಧಾನಸಭಾ ಕ್ಷೇತ್ರಗಳಿಂದ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಬೆಂಬಲಿಗರು ಮತ್ತು ಅಭಿಮಾನಿಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅವರ ಅಭಿಪ್ರಾಯವನ್ನು ಪಡೆದು ಮುಂದಿನ ನಿರ್ಧಾರವನ್ನು ನಮ್ಮ ತಂದೆಯವರು ಪ್ರಕಟ ಮಾಡ್ತಾರೆ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಮುಖಂಡ, ತಮ್ಮೆಲ್ಲ ಡೀಟೇಲ್ಸ್ಗೆ. ಇವತ್ತು ಬೆಂಬಲಿಗರ ಸಭೆ ಕರೆದಿದ್ದಾರೆ. ಸಭೆಯ ನಂತರ ತಮ್ಮ ಮುಂದಿನ ನಿರ್ಧಾರ ಏನು ಅನ್ನೋದನ್ನ ಪ್ರಕಟ ಮಾಡ್ತಾರೆ ಅಂತ ಹೇಳಲಾಗ್ತದೆ. ಈಶ್ವರಪ್ಪ ಅವರು ರೀತಿಯಲ್ಲೇ ಬಂಡಾಯ ಎದ್ದು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತಾರ ಕರಡಿ ಸಂಗಣ್ಣವರು, ಅಥವಾ ಕಾಂಗ್ರೆಸ್ಸಿಗೆ ಹೋಗೋ ಒಂದು ಆಪ್ಷನ್ ಇತ್ತು, ಬಟ್ ಸದ್ಯಕ್ಕೆ ಅದಕ್ಕೂ ಕೂಡ ಕ್ಲೋಸ್ ಆಗಿದೆ, ಅಥವಾ ಪಕ್ಷಕ್ಕೆ ನಾನು ಒಂದು ದುಡಿತೀನಿ ಅಂತಾರ, ಕಾದ್ ನೋಡೋಣ.